ಥ್ಯಾಂಕ್ ಯು. ನಾನು ಓಂ ಪ್ರಕಾಶ್ ಮುನ್ನೂರ್, ಕಲಬುರಗಿ ಜಿಲ್ಲಾ ವರದಿಗಾರ. ಮುಂಗಾರು ಕೈಕೊಟ್ಟಂತ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಬಹುತೇಕವಾಗಿ ಬರದ ಛಾಯೆ ಆವರಿಸಿರುವಂತದ್ದು. ಅದರಲ್ಲೂ ಕೂಡ ಕಲಬುರಗಿಯಲ್ಲಿ ಒಂದೂವರೆ ತಿಂಗಳು ಕಳೆದ್ರೂ ಕೂಡ ಇನ್ನೂ ಮಳೆ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣ ಬರದ ಛಾಯೆ ಆವರಿಸಿರುವಂತದ್ದು. ಕುಡಿಯೋ ನೀರಿಗಾಗಿಯೂ ಕೂಡ ಸಾಕಷ್ಟು ಪರದಾಟ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಆಂದೋಲ ಗ್ರಾಮದಲ್ಲಿರುವಂತದ್ದು. ಇಲ್ಲಿ ಮಹಿಳೆಯರು ಪ್ರತಿನಿತ್ಯ ಇದೇ ಒಂದು ಬಾವಿಯನ್ನ ಅವಲಂಬಿಸಿ ಈ ಬಾವಿಯ ನೀರನ್ನ ತೆಗೆದುಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸುಮಾರು ಆಂದೋಲ ಗ್ರಾಮದಲ್ಲಿ 5,000 to 6,000 ಜನಸಂಖ್ಯೆ ಉಳ್ಳಂತ ಈ ಗ್ರಾಮ ಆಗಿರುವಂತದ್ದು. ಗ್ರಾಮಕ್ಕೆ ಏನು ಇರುವಂತಹ ಒಂದು ನಲ್ಲಿ ನೀರು ಕೂಡ ಏನು ತಿಂಗಳಿಗೊಮ್ಮೆ ಆ ಒಂದು ನಳದ ನೀರನ್ನ ಬಿಡ್ತಾ ಇರುವಂತದ್ದು. ಹಾಗಾಗಿ ಅದು ಕೂಡ ಯಾವುದೇ ರೀತಿಯಾಗಿ ನೀರು ಸರಿಯಾದ ಪ್ರಮಾಣದಲ್ಲಿ ಮನೆಗಳಿಗೆ ನೀರು ಬರ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಜನರು ಇಲ್ಲಿನ ಬಾವಿಗಳನ್ನೇ ಅವಲಂಬಿಸಿ ನೀರನ್ನ ತೆಗೆದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಪ್ರತಿನಿತ್ಯ ಬಾವಿಗೆ ಬಂದು ಈ ರೀತಿಯಾಗಿ ನೀರನ್ನ ತೆಗೆದುಕೊಂಡು ಹೋಗುವಂತದ್ದೇ ಒಂದು ಕಾಯಕ ಆಗಿರುವಂತದ್ದು. ಅಂದ್ರೆ ನೀರ್ ಬಿಟ್ರೆ, ನಳಕ್ಕೆ ನೀರ್ ಬಿಟ್ರೆ ಅದು ತಿಂಗಳಿಗೊಮ್ಮೆ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಅದು ಯಾವುದಕ್ಕೂ ಕೂಡ ಸರಿ ಹೋಗೋದಿಲ್ಲ ಅನ್ನುವಂತ ವಿಚಾರ ಇರುವಂತದ್ದು. ಇಲ್ಲದೆ ಹೋದ್ರೆ ಕೆಲವೊಂದಷ್ಟು ಜನರು ಬೈಕ್ ಇದ್ದಂತವರು ಬೈಕ್ ಅಲ್ಲಿ ಬೇರೆ ಕಡೆಯಿಂದ ತೆಗೆದುಕೊಂಡು ಬರುವಂತ ಕೆಲಸ ಮಾಡ್ತಾ ಇರುವಂತದ್ದು ಕೂಡ ಕಂಡು ಬರ್ತಾ ಇರುವಂತದ್ದು. ಹೀಗಾಗಿ ಸಾಕಷ್ಟು ನೀರಿನ ಸಮಸ್ಯೆ ಕೂಡ ಉದ್ಭವ ಆಗಿರುವಂತದ್ದು. ಸಾಕಷ್ಟು ಮಹಿಳೆಯರು ಕೂಡ ಇದ್ದಾರೆ ಇಲ್ಲಿ. ಅವರನ್ನೇ ಮಾತಾಡ್ತೀನಿ, ಏನ್ ಹೇಳ್ತಾರೆ ಅಂತ ಹೇಳಿ. ಹೇಳಮ್ಮ, ಏನೈತಿ ನಿಮ್ಮ ಊರಾಗ ಸಮಸ್ಯೆ ನೀರಿಂದು? ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ನಳ ಬರ್ತಾವ್ರಿ. ನಮಗ 30-40 ರೂಪಾಯಿ ಕೊಟ್ಟು ನೀರ್ ತರದಾಗ ಬ್ಯಾಂಕ್ ಇದ್ದವ್ರು ತರ್ತಾರ. ನಾವ್ ಹೆಂಗ್ ತರ್ಬೇಕ್ರಿ ನೀರೇ ಇಲ್ರಿ, ಒಟ್ಟ ನೀರೇ ಬಿಡಲ್ರಿ. ಲೈಟ್ ನಳ ಯಾವಾಗಾರ ತಿಂಗಳಿಗೊಮ್ಮೆ ಬಂದಾಗ ಲೈಟ್ ಇರಲ್ರಿ. ಹೆಂಗ್ ತುಂಬೇಕ್ರಿ ನೀರ್? ನಮ್ಮಂತರ ಕೈಲಿ ಆಗ್ತದ್ರಿ, ಆಗಲ್ರಿ. ಹೆಂಗ್ ಮಾಡ್ತೀರಿ? ಹೆಂಗ್ ಮಾಡದ್ ಹಂಗೆ ಮಾಡದ್ರಿ. ಹೆಂಗಾರ 2-3 ಕೊಡ ತರದ್ರಿ, ರೊಕ್ಕ ಕೊಟ್ಟ ಆಟೆ ಸುಮ್ ತುಪ್ಪ ಬಳಸ್ದಂಗ ಬಳಸ್ತೀವ್ರಿ. ನೀರ್ ಏನ್ ಮಾಡಮ್ರಿ? ಹುಳ ಆದ್ರೂ ಕುಡಿಯಾದ್ರಿ, ಸೋಸ್ಕೊಂಡ್ ಕುಡಿಯಾದ್ರಿ. ಹುಳ ಕುಡ್ದೆ ಕಾಲ ಕೈ ಬ್ಯಾನಿ ಸೇರ್ಕೆಗೆ ಅವ್ರ ಏನ್ ಮಾಡ್ಬೇಕ್ರಿ? ಹೇಳ್ರಮ್ಮ, ಈಗ ಈ ಬಾವಿ ನೀರೇ ಒಯ್ಯದ ಹೆಂಗ್ ನೀವು? ನೀರೇ ರೀ. ಅವು ಅಂದ್ರ ಉಪ್ಪು ನೀರ್ ಕುಡಿಯಪ್ಲೇನೆ ಇಲ್ರಿ. ಅಂದ್ರನು ಕುಡಿತೀವ್ರಿ. ನೀರ್ ಇಲ್ಲಾರ್ದಕ್ ನೆಳ ಬಂದ್ರನು ತಿಂಗಳಿಗೊಮ್ಮೆ ಬರ್ತಾವ್ರಿ. ತಿಂಗಳಿಗೊಮ್ಮೆ ಬಂದ್ರನು ಒಂದ್ ಬ್ಯಾರಲ್ ಇಟ್ಕೊಂಡ್ 1 ತಿಂಗಳ ತನ ಅವೇ ಸೋಸ್ಕೊಂಡ್ ಕುಡಿತೀವ್ರಿ. ಹುಳ ಆದ್ರೂ ಅವೇ ಕುಡಿತೀವ್ರಿ. ಯಾರು ಕೇಳಲ್ರಿ. ಮತ್ತೆ ಹೆಂಗ್ ಮಾಡ್ಬೇಕ್ರಿ ಸಮಸ್ಯೆ? ಅಲ್ಲ, ಯಾಕೆ ಈ ಸಮಸ್ಯೆ ಅಂತ? ಸಮಸ್ಯೆ ಅಂದ್ರೆ ನೀರಿಂದ ಪ್ರಾಬ್ಲಮ್ ಅದಲ್ರಿ. ಅವ್ರು ಕೇಳಾರ ಇಲ್ರಿ. ಯಾರ ಕೇಳ ತಿಂಗಳಿಗೊಮ್ಮೆ ನೆಳ ಬಂದ್ರನು ಯಾರು ಕೇಳಲ್ರಿ. ಅವೇ ಕುಡಿಬೇಕ್ರಿ. ಹೊಲಕ್ ಹೋದ್ರೂ ಅವೇ ಸೋಸ್ಕೊಂಡ್ ಒಯ್ತೀವ್ರಿ ಹೊಲಕ್. ಮತ್ ಹಿಂಗಾಗಿ ಜಡ್ ಬರ್ತಾರ. ಜಡ್ ಆಗಿ ದವಾಖಾನಿಗೆ ಇಡ್ಲಕತ್ತೀವಿ ನಾವ್ ರೊಕ್ಕ. ನೀರಿಂದ ಇರ್ಲಾರ್ದಕ್ಕೆ ರೀ. ಅವ್ ಉಳಿದ ನೀರ್ ಕುಡದೆ ನಮಗ ಆರಾಮ್ ತೆಪ್ಪಲ್ಗತ್ತದ. ನೀರ್ ಬೇಕ್ರಿ, ನಳ ಬೇಕ್ರಿ, ರೋಡ್ ಬೇಕ್ರಿ. ಅಲ್ಲ, ಈಗ ಇಷ್ಟು ವಯಸ್ಸಾಗೈತಿ, ಬಂದ್ ಬಾವಿ ನೀರ್ ಸೇದಕ್ ಆಗತ್ರಿ. ಮತ್ ಹೋಯ್ತಿವ್ರಿ. ಮತ್ ನೀರೋ ಇಲ್ಲ, ಅರ್ಧ ಕೊಡ ಎಸ್ ಬಂದೋಸ್ ಹೋಯ್ತಿವ್ರಿ ನಾವು. ಮತ್ತೆ ಸಾಯ್ಬೇಕ್ರಿ. ನೀರ್ ಇಲ್ಲ ಅಂದ್ರೆ ಸಾಯಬೇಕಾಗ್ತದ್ರಿ. ನಮಗ್ ನೋಡ್ರಿ, ನಮಗ ಲೈಟ್ ನಿಮ್ MLA ಬರ್ತಾರ ಕೇಳಲ್ಲ? ಇದು ಬರ್ತಾರ್ರಿ, ಯಾರು ಬರಲ್ಲ. ಅದು ಜೆಜಮ್ ಕೆಲಸ ನಡೆದ್ರಿ. ಅದು ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ವಾಪಸ್ ಕಳಿಸ್ತಾರಿ. 35 ವರ್ಷ ಧರ್ಮ ಸಿಂಗ್ ಆಳಿದ್ರು. 15 ವರ್ಷ ಅವ್ರ ಮಗ ಅಜಯ್ ಸಿಂಗ್ ಆಯ್ತು. ಹೋಗ್ತೀವಿ, ಬರ್ತೀವಿ, ಸ್ಟ್ರೈಕ್ ಮಾಡ್ತೀವಿ. ಮಾಡಮ್ಮ ಮಟ್ಟಮ್ಮ ಅಂತ ಹೇಳಿ ಇಟ್ಟೆ ಕಳಿಸಿ ಬಿಡ್ತಾರ. ಹಿಂಗಾಗಿ ಬಾಳ ಬಿಡುದ್ರಿ. ಈ ನಿಮಗ್ ನೀರಿನ ವ್ಯವಸ್ಥೆ ಹೆಂಗ್ ಆಗ್ಬೇಕು ಅಂತ? ಹೆಂಗಾಗ್ಬೇಕು? ಜೈದಮ್ ಮಾಡ್ತೀವಿ ಅಂತ ಹೇಳ್ಯಾರ ಸರ್. ಹೊಳಿಲಿ ಒಂದ್ಸಲ ಹೊಳಿ ಮಾಡಿದ್ರೆ ಹೊಳಿದು ಬಂದೈತ್ರಿ. ಮತ್ ಜೈದಮ್ ಮಾಡ್ಯಾರ ಸುತ್ತಹಳ್ಳಿ ನೀರಾಗ್ರಿ. ನಮ್ಮ ತಾಲೂಕ್ ಆಂದೋಲಕ ಅಂತ ಗ್ರಾಮದಾಗ ನೀರೇ ಇರಲ್ರಿ. 2 ತಿಂಗಳ ನೀರ್ ಬಿಡೋದಕ್ಕೆ ಅವ್ನ ಶಾಸಕ 5 ವರ್ಷ ಬರ್ತಾನ, ಆ ಕಡೆ ಹೋಗ್ಬಿಡ್ತಾನ. ಹೊಳ್ಳಿ ನೋಡ್ರಲ್ಲ, ಸಾಯರಿ ಬದುಕ್ರಿ, ಓಟ್ ಹಾಕೊಂಡು ಹೋಗ್ಬಿಡ್ತಾನ. ಮಗನ 15 ವರ್ಷ ಆಯ್ತ್ರಿ, ಏನ ಮಾಡ್ಲಾಗ್ತಾ ಇಲ್ರಿ. ಇದ ಕೆಲವ್ರಿ ನೀವು ಬಂದಿರ್ಬೇಕ್ರಿ. ಎಷ್ಟು ಗಂಟೆದ ಬಂದಿರ್ಬೇಕ್ರಿ? ಇಲ್ಲಿ 6 ಕಿಲೋಮೀಟರ್ ಆದ್ರೆ 2 ಗಂಟೆ ಬರ್ತಾರ ಒಂದ್ ಗಾಡಿ ಬರ್ಬೇಕಾದ್ರಿ. ಮತ್ತೆ ಹೆಂಗ್ ತ್ರಾಸ್ ಬಿದ್ರಿ, ಹಂಗ ಹೋದ್ರಿ ಹೆಂಗ್ರಿ? ಒಂದ್ ಶಾಸಕ ಆಗಿ ಒಂದು ನೋಡ್ಲಿಲ್ಲ ಮಾಡ್ಲಿ, ಗ್ರಾಮಗಳಿಗೆ ನೋಡ್ಲಿ ಅಂದ್ರೆ ಎದಕ್ ಶಾಸಕ ಆಗ್ಬೇಕ್ರಿ ಅವ್ರು? ಇದಿಷ್ಟು ಇಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ಅಂದ್ರೆ ಇರುವಂತಹ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಕೂಡ ಯಾವುದೇ ರೀತಿಯಾಗಿ ಸಪೋರ್ಟ್ ಅನ್ನ ಮಾಡ್ತಿಲ್ಲ. ಜೊತೆಗೆ ಖುದ್ದು ಶಾಸಕ ಅಜಯ್ ಸಿಂಗ್ ಅವರು ಕೂಡ ಇಲ್ಲಿನ ನೀರಿನ ಸಮಸ್ಯೆ ಬಗೆಹರಿಸುವಂತ ಕೆಲಸಕ್ಕೆ ಮುಂದಾಗಿಲ್ಲ ಅನ್ನುವಂತ ನೋವನ್ನ ತೋಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿ ನನ್ನ ಕೊಲಿ ಕೊಡ್ತಾರೆ. ಓವರ್ ಟು ಯು.